ಅನುಷಾ ಹರಿಹರ ಗ್ರಾಮ, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕಿನಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ನಾನು ಮೊದಲನೇ ಸ್ಥಾನ ಬಂದಿದ್ದೀನಿ. 1 ಲಕ್ಷದಷ್ಟು ಬಹುಮಾನ ಇಟ್ಟಿದ್ರು. ಬಹಳ ಖುಷಿ ಆಗ್ತಾ ಇದೆ, ಅದು ನನಗೆ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಕಡೆಯಿಂದ ನನಗೆ ಪ್ರೈಸ್ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ಕನಕೋತ್ಸವ ಪ್ರತಿ ವರ್ಷನೂ ಭಾಗವಹಿಸಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. 2025-26 ಒಂದು ಕನಕಪುರದ ಹಬ್ಬ ಅಂತ ಕರೆಸ್ಕೊಳ್ಳೋ ಒಂದು ಹೆಸರು ಕನಕೋತ್ಸವ ಅಂತ ಒಂದು ನಮ್ಮ ಸನ್ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಹಾಗೂ ನಮ್ಮ ನೆಚ್ಚಿನ ಮಾಜಿ ಸಂಸದರು ಹಾಗೂ ಬಮೂಲ್ ಅಧ್ಯಕ್ಷರಾದಂಥ ಡಿ ಕೆ ಸುರೇಶಣ್ಣವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕನಕೋತ್ಸವ ಉತ್ಸವದಲ್ಲಿ ಮನೆಗೊಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಹಬ್ಬದ ರೀತಿ ಮಾಡಿ ಅದರಲ್ಲಿ ವಿಜೇತರಾದಂಥವ್ರಿಗೆ ಈ ದಿನ ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಇಟ್ಟು ಅಲ್ಲಿ ಬಂದಂಥ ಪ್ರಥಮ ಬಹುಮಾನದವ್ರಿಗೆ ಈ ದಿನ ಹರಿಹರದ ನಮ್ಮ ಅನುಷಾ ಅವ್ರಿಗೆ ಪ್ರಥಮ ಬಹುಮಾನ ಸಿಕ್ಕಿದೆ. ಅದು ನಮಗೆ ಅದರಿಂದ ನಾವೆಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಹಾಗೂ ನನ್ನ ಗ್ರಾಮಸ್ಥರ ಪರವಾಗಿ ಡಿ ಕೆ ಶಿವಕುಮಾರ್ ಅಣ್ಣವ್ರಿಗೆ ಹಾಗೂ ಜಿ ಕೆ ಸುರೇಶ್ ಅವ್ರಿಗೆ ನಾನು ವಂದನೆಗಳನ್ನ ತಿಳಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಅನುಷ್ ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹೀಗಾಗಿ ನಾವು ಒಂದು ನಮ್ಮ ಹಳ್ಳಿ ಗ್ರಾಮೀಣ ಪ್ರತಿಭೆಯನ್ನ ಈ ಮುಖಾಂತರ ರಂಗೋಲೆ ಮತ್ತೆ ಇದ್ರ ಜೊತೆಗೆ ಇನ್ನ ಇತರ ಸ್ಪರ್ಧೆಗಳನ್ನು ಇಟ್ಟು ಪ್ರೋತ್ಸಾಹ ಮಾಡಿ ಕನಕೋತ್ಸವ ಒಂದು ಹಬ್ಬದ ಏನು ಈ ಉತ್ಸವದ ಒಂದು ಹಬ್ಬದಲ್ಲಿ ಮಾಡಿ ಪ್ರತಿ ಹಳ್ಳಿಗಳಲ್ಲೂ ಇರುವಂತ ಪ್ರತಿಭೆಗಳನ್ನ ಗುರುತಿಸಿ ಅವರು ಮಾಡ್ತಾ ಇರೋದು ಎಲ್ರಿಗೂ ಸಂತೋಷದಾಯಕವಾಗಿದೆ. ಮತ್ತೆ ಈ ರೀತಿಯಲ್ಲಿ ಇನ್ನ ನಮ್ಮ ಹಳ್ಳಿ ಪ್ರತಿಭೆಗಳು ಈ ಮುಖಾಂತರ ಬೆಳೀಲಿ, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲ ಹೆಸರು ಮಾಡಲಿ. ಆ ಒಂದು ಇದಕ್ಕೆ ವೇದಿಕೆ ಮಾಡಿಕೊಟ್ಟಂತ ಮತ್ತೊಮ್ಮೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸುರೇಶ್ ಅಣ್ಣವ್ರಿಗೆ ನಾನು ಈ ರೀತಿ ವಂದನೆಗಳನ್ನ ತಿಳಿಸ್ತೀನಿ. ನಾನು ಶಿವಣ್ಣ, ಹರಿಹರ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ನಮ್ಮ ಗ್ರಾಮದ ಅನುಷಾ ಎಂಬುವರು ಕನಕೋತ್ಸವದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಇದು ನಮ್ಮ ತಾಲೂಕು, ನಮ್ಮ ಕ್ಷೇತ್ರ, ನಮ್ಮ ಹೋಬಳಿ, ನಮ್ಮ ಪಂಚಾಯತಿ ಹಾಗೂ ನಮ್ಮ ಗ್ರಾಮಕ್ಕೆ ಹಾಗೂ ಅದನ್ನು ನಮಗೆ ಅದು ಎಲ್ಲರಿಗೂ ನಿಶ್ಚಿತವಾಗಿ ನಮಗೆ ವೈಯಕ್ತಿಕ ನಮ್ಮ ಗ್ರಾಮದವರಿಗೆ ಬಂದಿದೆ ಅನ್ನೋ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಮಗೆ ಬಹಳ ಸಂತೋಷ ಆಗಿದೆ. ಇಂಥ ಕೆಲಸ ಕಾರ್ಯಗಳು ನಮ್ಮ ನಾಯಕರಿಗೆ ಏನು ಹೊಸತೇನಲ್ಲ. ಇಂಥ ಬರೀ ರಾಜಕಾರಣನೇ ಮಾಡೋ ವಿಚಾರನೇ ಅಲ್ಲ. ಪ್ರತಿಯೊಂದು ಹಳ್ಳಿಲಿ ಇರ್ತಕ್ಕಂಥ ಒಬ್ಬ ಸ್ಪರ್ಧೆ, ಒಂದು ಮನೇಲಿ ಇರ್ತಕ್ಕಂಥ ಒಬ್ಬ ಸ್ಪರ್ಧಿನ ಗುರುತಿಸಿ ಇವತ್ತು ಒಂದು ಸ್ಟೇಜ್ನಲ್ಲಿ ತಾಲೂಕು ಮಟ್ಟದಲ್ಲಿ 1 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಉಪಕರಣಗಳನ್ನ ಅವ್ರಿಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಮುಂದಿನ ಒಂದು ಎಲ್ಲ ಮಹಿಳೆಯರ ಒಂದು ಮುಂದಿನ ವಿಚಾರದಲ್ಲಿ ಎಲ್ರಿಗೂ ಉತ್ಪ್ರೇಕ್ಷೆಯಾಗಿ ಅವ್ರಿಗೆ ಸಹಕಾರ ಕೊಡುವಂತ ವಿಚಾರ. ಇನ್ನು ಮುಂದೆ ಎಲ್ಲ ಮಹಿಳೆಯರು ಮುಂದೆ ಬಂದು ಈ ತರ ಸ್ಪರ್ಧಿಯಾಗಿ ಕಾಂಪಿಟೇಷನ್ ಎಲ್ಲ ಗೆದ್ದು ಬರ್ಬೇಕನ್ನೋ ಆಸೆ ಎಲ್ರಿಗೂ ಬರುತ್ತೆ. ಆದ್ರಿಂದ ಈ ಕನಕೋತ್ಸವ ಅಂಗವಾಗಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಸೂರ್ಯಣ್ಣ ಸಾಹೇಬ್ ಎಲ್ಲ ನಾಯಕರುಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ.